ಅಣ್ಣನ ಮನೆಗೆ ಹೋಗಿದ್ದೆ. ಅತ್ತಿಗೆ ನನಗಂತ ನುಗ್ಗೆ ಸೊಪ್ಪು ಕಿತ್ತಿಟ್ಟಿದ್ರು. ಅವ್ರು ಕಿತ್ಕೊಳ್ಳೋವಾಗ ನನಗೂ ಸೇರಿಸಿ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡಿದ್ರು. ನಾನು ಇದನ್ನು ಯಾವಾಗೂ ಅಲ್ಲಿ ಹೋದಾಗ ತಂದು ಚಟ್ನಿ ಪುಡಿ ಮಾಡ್ತೀನಿ. ನನ್ನ ಮಗನಿಗೆ ಇದು ಚಟ್ನಿ ಪುಡಿ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ಅದಕ್ಕೆ ಬಂದ ತಕ್ಷಣ ರಾತ್ರಿ ತೊಳೆದುಬಿಟ್ಟು ಈ ಥರ ಸ್ವಲ್ಪ ಡ್ರೈ ಮಾಡಿ ಒಣಗಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತೊಳೆದ್ಬಿಟ್ಟು ಒಣಗಾಕಿದ್ರೆ ಮಧ್ಯೆ ಒಂದೊಂದು ಕೊಳ್ತೋಗಿರೋ ಥರ ಆಗ್ಬಿಡುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನಮಸ್ತೆ ಎಲ್ಲರಿಗೂ, ಬೆಳಗಿನ ಶುಭೋದಯ. ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ನೋಡ್ರಿ. ಎಷ್ಟು ಜನ್ಮ ಆದ್ರೂ ಅದನ್ನು ತೀರಿಸ್ಕೊಂಡೇ ನಾವು ಮುಂದೆ ನಡಿಬೇಕು. ಯಾವ್ಯಾವ ಥರ ಎಲ್ಲ ಕರ್ಮ ಕಾಡುತ್ತೆ ಅಂತ ಒಂದು ಉದಾಹರಣೆ. ಕಿಶನ್ಗಢದಲ್ಲಿ ದಿವಾನರಾಗಿದ್ದ ಶ್ಯಾಮ್ ಸುಂದರ್ ಅವರು ಬೆಳಗ್ಗೆನೇ ಬೇಗ ಎದ್ದು ಹರಿಬರಿಲಿ ಅರ್ಜೆಂಟಾಗಿ ಹೊರಡ್ತಾ ಇರ್ತಾರೆ. ಆತನ ಹೆಂಡ್ತಿ, ಏನ್ರಿ ಇಷ್ಟು ಅರ್ಜೆಂಟಾಗಿ ಹೊರಡ್ತಾ ಇದ್ದೀರಾ ಇಷ್ಟು ಬೆಳಗ್ಗೆ, ಏನು ಅಂತ ಕೇಳಿದ್ರೆ, ಏನಿಲ್ಲ ಇರು ಬಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ದಡ ಹೊರಡ್ತಾರೆ. ಇಟವ ಅಂತ ಪಕ್ಕದೊಂದು ಹಳ್ಳಿ, ಪಕ್ಕದೂರಿಗೆ ಬರ್ತಾರೆ. ಅಲ್ಲಿರೋರೆಲ್ಲ ಶ್ಯಾಮ್ ಸುಂದರ್ನ ಸುತ್ತುವರಿತಾರೆ, ದಿವಾನರು ಬಂದಿದ್ದಾರೆ ಅಂತ. ಆವಾಗ ಅವ್ರು ಕೇಳ್ತಾರೆ, ಶಂಕರ್ ತೇಲಿ ಮನೆ ಯಾವುದು ಅಂತ. ತೇಲಿ ಅಂದರೆ ಗಾಣ ಅಂತ. ಇವರು ಶಂಕರ್ ತೇಲಿ ಅನ್ನೋರು ಅವ್ರ ಮನೇಲಿ ಗಾಣ ಇರುತ್ತೆ, ಗಾಣದ ಮನೆಯವರು ಅವರು. ಸರಿ, ಆ ಗ್ರಾಮದವ್ರು ಹೇಳ್ತಾರೆ, ಇಲ್ಲ ಅವರು ಶಂಕರ್ ಅವರು ತೀರೋಗಿ ತುಂಬ ದಿವಸ ಆಯಿತು ಅಂತ. ಸರಿ, ಅವ್ರ ಮನೇಲಿ ಯಾರಿದ್ದಾರೆ ಅವ್ರನ್ನೇ ನೋಡಬೇಕು ನಾನು ಅಂದರೆ, ಅವ್ರ ಮಗ ಇದ್ದಾನೆ, ಇವಾಗ ಅವನೇ ಎಲ್ಲ ನೋಡ್ಕೊಳ್ತಾ ಇರೋದು ಅಂತ. ಸರಿ, ನಾನು ಅವನ್ನೇ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಕರ್ಕೊಂಡೋಗ್ತಾರೆ ಯಾರೋ ಒಬ್ಬರು. ಅಲ್ಲೋದ್ರೆ ಒಂದು ಹುಡುಗ ಒಂದು ಗಾಣದ ಎತ್ತು ಗಾಣನ ತಿರುಗಿಸ್ತಾ ಇದೆ. ಅದು ಕಣ್ಣಲ್ಲಿ ನೀರು ಸುರಿತಾನೇ ಇದೆ. ಈ ಹುಡುಗ ಅಲ್ಲಿ ಅದರ ವಿಲೇವಾರಿ ಅಲ್ಲಿರೋ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾನೆ ಅಲ್ಲೆಲ್ಲ ಕೆಲಸಗಳನ್ನ. ಸರಿ, ಹೋಗಿ ತಕ್ಷಣ ಹಸುನ ನೋಡಿ ಹಸುಗೆ ಮೈಯೆಲ್ಲ ಸವರ್ಬಿಟ್ಟು ಆ ಹುಡುಗನಿಗೆ ಹೇಳ್ತಾರೆ, ನನಗೆ ಈ ಹಸು ಕೊಟ್ಬಿಡು, ನಾನು ನಿಂಗೆ 14 ರೂಪಾಯಿ ಕೊಡ್ತೀನಿ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇದು ಬರೀ 4 ರೂಪಾಯಿ ಬೆಳೆ ಬಾಳೋದು, ಇವ್ರು 14 ರೂಪಾಯಿ ಕೊಡ್ತೀನಿ ಅಂತ. ಅಯ್ಯೋ ಇಲ್ಲ ದೊರೆ, ಇದು ಬರೀ 4 ರೂಪಾಯಿ ಬೆಲೆ ಬಾಳೋದು, ನೀವು ಇದಕ್ಕೆ ಯಾಕೆ 14 ರೂಪಾಯಿ ಕೊಡ್ತೀರಾ, 4 ರೂಪಾಯಿ ಕೊಡಿ ಸಾಕು ಅಂತ. ಇಲ್ಲ ಇದನ್ನು ನಾನು 14 ರೂಪಾಯಿ ಕೊಟ್ಟೆ ತೊಗೊಂಡೋಗ್ತೀನಿ ಅಂತ ಶ್ಯಾಮ್ ಸುಂದರ್ ಅವರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆತನೋ ಕೊಡ್ತಾನೆ. ಇವರು 14 ರೂಪಾಯಿ ಕೊಟ್ಟು ಕರ್ಕೊಂಡು ಬರ್ತಾ ಇರ್ತಾರೆ ಹಸುನ. ದಾರಿಲಿ ಒಂದು ಈಶ್ವರನ ದೇವಸ್ಥಾನ ಹತ್ರ ಹಸುಗೆ ಏನಾಯಿತೋ ಗೊತ್ತಿಲ್ಲ, ಓಡಾಗಿ ಈಶ್ವರನ ದೇವಸ್ಥಾನ ಮುಂದೆ ನಿಂತು ಹಾಗೆ ಕುಸ್ತು ಬೀಳುತ್ತೆ, ಅಲ್ಲೇ ಸತ್ತೋಗುತ್ತೆ. ಸರಿ, ಅದನ್ನು ತಗೊಂಡೋಗಿ ಯಮುನಾ ನದಿ ದಡದಲ್ಲಿ ಅದರ ಅಂತ್ಯ ಸಂಸ್ಕಾರ ಮುಗಿಸ್ಬಿಟ್ಟು ಮನೆಗೆ ಬರ್ತಾರೆ ಶ್ಯಾಮ್ ಸುಂದರ್ ಅವರು. ಬಂದ ತಕ್ಷಣ ಹೆಂಡ್ತಿ ಕೇಳ್ತಾಳೆ, ಏನ್ರಿ ಬೆಳಿಗ್ಗೆ ಅಷ್ಟು ಅರಿಬಿರಿಲಿ ಹೋದ್ರಿ, ಇಷ್ಟೊತ್ತಾಗಿದೆ, ಇಷ್ಟು ರಾತ್ರಿಲಿ ಬರ್ತಾ ಇದ್ದೀರಾ ಅಂದರೆ, ನನಗೆ ಬೆಳಗಿನ ಜಾವ ಒಂದು ಕನಸು ಬಿತ್ತು. ಅದರಲ್ಲಿ ನನ್ನ ತಂದೆ ಬಂದಿದ್ದರು, ನಾನು 14 ರೂಪಾಯಿ ಶಂಕರ್ ತೇಲಿಗೆ ಕೊಡಬೇಕಾಗಿತ್ತು, ಕೊಡ್ದಿರ ಹಾಗೆ ತೀರೋದೆ ನಾನು. ಈಗ ಅವನ ಮನೇಲಿ ಗಾಣದ ಎತ್ತಾಗಿ ದುಡಿತಾ ಇದ್ದೀನಿ, ನನಗೆ ತುಂಬ ಕಷ್ಟ ಆಗಿದೆ, ನನ್ನನ್ನು ಬಂದು ಬಿಡಿಸ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ರು. ಅದಕ್ಕೆ ಹೋಗಿ ಬಂದೆ ಅಂತ ನಡೆದ ಕಥೆಯನ್ನೆಲ್ಲ ಹೇಳ್ತಾರೆ. ಮತ್ತು ಕರ್ಮ ಅನ್ನೋದು ಎಷ್ಟು ನೋಡ್ರಿ, ಯಾವ ಜನ್ಮದಲ್ಲಾದರೂ ಎಷ್ಟು ಕಾಡುತ್ತೆ. ಮತ್ತು ನನ್ನ ಚಟ್ನಿ ಪುಡಿನೂ ಆಯಿತು, ತುಂಬ ಟೇಸ್ಟಾಗಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ಹೊಸ ಕಥೆಯಲ್ಲಿ ಮುಂದಿನ ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.